ಹಲೋ ಗಾಯ್ಸ್, ಇವತ್ತು ನಮ್ಮ ದೋಸ್ತ ನಮ್ಮ ಕಂಡಕ್ಟರ್ ಅವರು ಕಾಲೇಜಿಗೆ ಹೋಗಿದ್ರು. ಹಂಗಾಗಿ ನಮ್ಮ ಗಾಡಿ ಲೋಡ್ ಆಗ್ತಿತ್ತು. ಒಂದು ಟ್ರಿಪ್ ಹಾಕಿ ಬಂದೆ, ಇನ್ನೊಂದು ಟ್ರಿಪ್ಪು ಲೋಡಿಗೆ ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಕಂಡಕ್ಟರ್ ಬಂದರು, ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಗಾಡಿ ತಕ್ಕ ಹೋಗಿ ಸಿಗೋಣ. ಏನೇನು ನೋಡ್ಬೇಕು ಕಾಣ. ಹಾಯ್ ಗಾಯ್ಸ್, ಅಂತೂ ನಮ್ಮ ಕಂಡಕ್ಟರ್ನ ಕರ್ಕೊಂಡು ಬಂದು ನೋಡಿ, ಅಲ್ಲಿ ಗಾಡಿ ಅಲ್ಲಿ ಲೋಡ್ ಆಗ್ತಾ ಇದೆ. ನೋಡೋಣ ಬನ್ನಿ, ಎಷ್ಟು ಲೋಡ್ ಮಾಡಿದ್ದಾರೆ ನೋಡೋಣ. ನೋಡಿ ಗಾಯ್ಸ್, ಇವರೇ ನಮ್ಮ ಬೇಬಿ. ಬನ್ನಿ, ಎಷ್ಟು ಲೋಡ್ ಆಗಿದೆ ನೋಡೋಣ. ಇನ್ನು ಆಗ್ತಾ ಇದೆ. ನೋಡಿ ಗಾಯ್ಸ್, ಅಲ್ಲಿಂದ ಬರಬೇಕು, ಸೆಂಟ್ರಿಂಗ್ ದೂರ ಇದೆ. ನೋಡಿ ಗಾಯ್ಸ್, ಅಲ್ಲಿತ್ತು ಮರ, ಅಲ್ಲಿಂದ ಕಟಿಂಗ್ ಆಗಿ ನಿನ್ನೆ ಎಲ್ಲ ಪಾಪ ಇಲ್ಲಿ ಸೆಂಟ್ರಿಂಗ್ ಮಾಡಿದ್ದಾರೆ ನಮ್ಮ ಲೋಡರ್ಸ್, ಮದ್ಗಟ್ಟ ಲೋಡರ್ಸು. ನೋಡಿ, ಇಲ್ಲೆಲ್ಲ ಸುಮಾರು ಹಾಕಿದ್ರು ಪಾಪ. ಬೆಳಗ್ಗೆ ಫಸ್ಟ್ ಟ್ರಿಪ್ ಬೇಗ ಬಂದು, ಹಂಗಾಗಿ ನಮ್ಮ ಗಾಡಿ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಇನ್ನೊಂದು ಗಾಡಿ ಹೋಯ್ತು, ಈಗ ಥರ್ಡ್ ಟ್ರಿಪ್ಪಿಗೆ ಬಿಟ್ಟಿದ್ದೀವಿ. ಗಾಡಿ ಲೋಡ್ ಆಗ್ತಾ ಇದೆ ನೋಡಿ, ಗಾಡಿ ಅಲ್ಲಿ ಲೋಡ್ ಆಗ್ತಾ ಇದೆ. ಅಲ್ಲಿ ಗಿಡ ಇದೆ, ಬರೋಂಗಿಲ್ಲ ಗಾಡಿ. ಇಲ್ಲಿ ಸೆಂಟ್ರಿಂಗ್ ಮಾಡಿ ಇಲ್ಲಿಂದ ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಲೋಡರ್ಸು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಅಂತೂ ಲೋಡ್ ಮುಗೀತು. ಈಗ ಗಾಡಿಗೆ ಬೆಲ್ಟ್ ಹಾಕೊಂಡು ಹೊರಡ್ಬೇಕು. ನೋಡಿ, ಇವರೇ ನಮ್ಮ ಮ್ಯಾನೇಜರು. ಹೋಗ ಮುಖ ತಿಕ್ಕ ಮುಚ್ಕೊಂಡು. ನೋಡಿ, ಇವರೇ ನಮ್ಮ ಮೇಸ್ತ್ರಿ. ಚೆನ್ನಾಗಿ ಗಾಯ್ಸ್, ನೋಡಿ ಇವ್ರ ನಮ್ಮ ದೋಸ್ತ್ ಮಕ್ಕ ತೋರ್ಸು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೋಡಿ, ನಮ್ಮ ರೈಟ್ರು ನಿಮ್ನೆಲ್ಲ ಭಾಳ ನೋಡ್ಬೇಕು ಅಂತ ಆಸೆ ಪಡ್ತಾವ್ರಿ ಇವರು. ಚೂರು ನೋಡ್ಕೊಬಿಡಿ ಹಂಗೆ. ಗಾಯ್ಸ್, ಇವರು ಚೆನ್ನಾಗಿ ನೋಡ್ಕೊಬಿಡಿ, ಇವ್ರು ನಮಗೆ ಭಾಳ ಬೇಕಾದರು. ಇವರು ಬರೋವನ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನೋಡಿ, ನಮ್ಮ ಹುಡುಗರೆಲ್ಲ ಲೋಡ್ ಮಾಡಿ ನಿಂತಿದ್ದಾರೆ. ಹೋಗಿ ಗಾಡಿಗೆ ಬೆಲ್ಟ್ ಹಾಕ್ಬೇಕು. ಹೌದು ಗಾಯ್ಸ್, ಹಂಗೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ ಹೇಳಿದೀವಿ. ಗಾಯ್ಸ್, ಹಂಗೆ ಫಾಲೋ ಮಾಡಿ, ಲೈಕ್ ಮಾಡಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಾಯ್ಸ್, ಇವರು ನಮ್ಮ ಮೇನ್ ಮೇಸ್ತ್ರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದರಲ್ಲಿ ಮಾಸ್ಟರ್ ಯಾರು ಗೊತ್ತಾಗ್ತಿಲ್ಲ. ಯಾರು ನೋಡ್ಕೊಳ್ಳಿ ಬಾಯ್ಸ್, ಇವರೇ ನಮ್ಮ ಲೋಡರ್ಸ್ ಅಲ್ಲ, ಲೋಡರ್ಸ್. ನೋಡಿ, ಗಾಡಿ ಪೂರಾ ಲೋಡ್ ಮಾಡಿದ್ರೆ. ಅಲ್ಲಿ ನೋಡಿ, ಅಲ್ಲಿ ಟಾಪಲ್ಲಿ ಒಬ್ರು ನಿಂತಾರೆ, ಕಾಣ್ತಾ ಇಲ್ಲ, ಬೆಳ್ಳು ಕಾಣ್ತವ್ರೆ. ಸರಿ ಗಾಯ್ಸ್, ಆಮೇಲೆ ಸಿಗೋಣ. ಒಂಚೂರು ಗಾಡಿಗೆ ಬೆಲ್ಟ್ ಹಾಕ್ತಿವಿ. ಗಾಯ್ಸ್, ಅಂತೂ ಗಾಡಿ ಲೋಡ್ ಆಯ್ತು, ಹೊರಟು ಈಗ ಹೋಗ್ತಾ ಸಿಗೋಣ. A few moments later. ಗಾಯ್ಸ್, ಅಂತೂ ಫೈನಲಿ ಲೋಡ್ ಆಯ್ತು. ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ, ಇನ್ನೂ ಮರೂರಿಗೆ ಮುಟ್ಟಬೇಕು ಗಾಯ್ಸ್. ಇನ್ನೊಂದು 16-17 ಕಿಲೋಮೀಟರ್ ಹೋಗ್ಬೇಕು. ಸಿಕ್ಕಾಬಟ್ಟೆ ಗುಂಡಿ. ನಿಮಗೆ ಗೊತ್ತಾಗುತ್ತೆ, ಬನ್ನಿ ಮುಂದೆ ತೋರಿಸ್ತೀನಿ ದಾರಿ ಹೆಂಗಿದೆ ಅಂತ. ನೋಡಿ ಗಾಯ್ಸ್, ಈಗ ಅಲ್ಲಿಂದ ಬಂದು ಹೇಳೋದ್ವಲ್ಲ ಗುಂಡಿ ರೋಡು ಅಂತ, ಭಾಳ ಅಂದರೆ ಭಾಳ ಗುಂಡಿ ಗಾಯ್ಸ್. ಒಂಥರ ಚಕ್ರ ವ್ಯೂಹ ಭೇದಿಸಿ ಹೋದಂಗೆ ಆಗುತ್ತೆ ಗಾಯ್ಸ್. ನೋಡ್ತಾ ಇರಿ ಹಂಗೆ ಗಾಡಿ ಎಷ್ಟು ಮಲ್ಕೊಳುತ್ತೆ ಅಂತ. ನೋಡಿ, ಇಲ್ಲಿ ಒಂದು ಸೆಟ್ಟು ಪೂರಾ ಮಲ್ಗೆ ಇದ್ದಂಗೆ ಆಗ್ಬಿಡುತ್ತೆ ಗಾಯ್ಸ್. ಗಾಯ್ಸ್, ಈ ರೋಡಲ್ಲಿ ಹೋಗೋಕ್ಕೆ ಒಂದು 3/4 ಗಂಟೆ ಬೇಕು ಗಾಯ್ಸ್. ಭಾಳ ಬೇಜಾರಾಗುತ್ತೆ ಗಾಯ್ಸ್ ಈಗ ಈ ರೋಡಲ್ಲಿ ಹೋಗೋಕ್ಕೆ. ಏನು ಮಾಡೋದು, ಗಾಡಿ ಅಂದಮೇಲೆ ಬಾಡಿಗೆ ಅಂದಮೇಲೆ ಬರಲೇಬೇಕು, ಕರೆದಿತ್ತ. ಎಲ್ಲ ರೋಡು ಚೆನ್ನಾಗೇ ಇರ್ತಾವ, ಹಂಗಾಗಿ ಏನು ಮಾಡೋಂಗಿಲ್ಲ. ಬರ್ತಾ ಇರೋದು, ಹೋಗ್ತಾ ಇರೋದು. ನೋಡಿ ಗಾಯ್ಸ್, ಭಾಳ ಅಂದರೆ ಭಾಳ ಗುಂಡಿ ಗಾಯ್ಸ್. ಥರ ದೊಡ್ಡ ಚಕ್ರವ್ಯೂಹನೇ ಭೇದಿಸ್ದಂಗೆ ಆಗ್ಬಿಡುತ್ತೆ ಗಾಯ್ಸ್ ಈ ರೋಡಲ್ಲಿ ಹೋಗೋಕ್ಕೆ. ಅಷ್ಟು ಬೇಜಾರಾಗುತ್ತೆ ಗಾಯ್ಸ್ ಈ ರೋಡ್ ದಾಟೋದಿಗೆ. ನೋಡಿ ಫ್ರೆಂಡ್ಸ್, ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾವೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಪಾಪ
ಬಾಬಾ ಮಕ್ಕಳು ಸ್ಕೂಲಿಂದ ನಡ್ಕೊ ಬರೋದು ನೋಡಿದ್ರೆ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಬರ್ತಿದ್ದೆ ನೆನಪಾಗುತ್ತೆ ಗಾಯ್ಸ್. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅಂತೂ ತೊಳೆದ ಸರ್ಕಲ್ಗೆ ಬಂದ್ವು ಗಾಯ್ಸ್. ಮೇನ್ ರೋಡಿಗೆ ಬಂದು ಹೋಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಜರ್ನಿ ಹೋಗಿ ಮೊರೂರಲ್ಲಿ ಸಿಗ್ತೀನಿ ಗಾಯ್ಸ್. ಆಲ್ಮೋಸ್ಟ್ ಮೊರೂರು ಎಲ್ಲರಿಗೂ ಗೊತ್ತಿರುತ್ತೆ, ಟಿಂಬರ್ ವರ್ಕ್ ಅವರಿಗೆ. ಕೆಲವರಿಗೆ ಗೊತ್ತಿರಲ್ಲ ಹೊಸ್ದಾಗಿ ನೋಡೋರಿಗೆ. ಅಲ್ಲಿ ಮೊರೂರಲ್ಲಿ ಸಿಗ್ತೀನಿ 20 minutes later. ಗಾಯ್ಸ್ ನೋಡಿ, ಇದೆ ಗೆಂಡೇಳಿ ಮೊರೂರು. ಆಲ್ಮೋಸ್ಟು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಟಿಂಬರ್ ಮಾಫಿಯಾದವರಿಗೆ. ನೋಡಿ ಇದೆ ಮಿಲ್ಲು, ನೋಡಿ ಮರಗಳೆಲ್ಲ ಹೆಂಗ್ ಲಾಟ್ ಹಾಕಿದ್ದಾರೆ. ಇದೇ ತರ ತುಂಬಾ ಮಿಲ್ಗಳಿದಾವೆ ಗಾಯ್ಸ್, ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ ಗಾಯ್ಸ್, ಇದ್ರೊಳಗಡೆ ಆಲ್ರೆಡಿ ಒಂದು 3-4 ಮಿಲ್ ಇದಾವೆ ಗಾಯ್ಸ್ ಇದ್ರೊಳಗಡೆನೆ. ಇದು ನಮ್ಮ ಮಾಮೂಲಿ ಬೇಕ್ರಿ ಬಾಯ್ಸ್ ಗಾಯ್ಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದೆ ಗಾಯ್ಸ್ ಮೊರೂರು. ಇಲ್ಲಿ ಹೋದ್ರೆ ಹೆಚ್ಚು ಕಮ್ಮಿ ಒಂದು 8-10 ಮಿಲ್ಗಳು ಇದಾವೆ ಗಾಯ್ಸ್. ಇಲ್ಲಿ ಲಾಸ್ ಹೋದ್ರೆ ಗಾಯ್ಸ್ ನೋಡಿ, ಇಲ್ಲಿ ರೋಡಿಗೆ ಧೂಳಾರುತ್ತೆ ಅಂತ ನೀರ್ ಹಾಕ್ತಾ ಇದ್ದಾರೆ. ರೋಡಿಗೆ ಧೂಳಾರುತ್ತೆ ಅಂತ ನೀರ್ ಹಾಕ್ತಾ ಇದ್ದಾರೆ. ನೋಡಿ ಗಾಯ್ಸ್, ಮಿಲ್ಲು ಇದು ವೇ ಬ್ರಿಡ್ಜ್. ಬಾರ್ ಹೋದ್ರೆ ಪಕ್ಕದಲ್ಲಿರೋದು ವೇ ಬ್ರಿಡ್ಜ್. ಫೈನಲಿ ಮೊರೂರಿಗೆ ಬಂದು ಇನ್ನೇನು ನೋಡಿ, ಅಲ್ಲಿ ಕ್ರೈನ್ ನಿಂತಿದೆ. ಇವರೇ ನಮ್ಮ ಕ್ರೈನ್ ಆಪರೇಟ್ರು. ನೋಡಿ ಗಾಯ್ಸ್, ಮಿಲ್ಲು ಮೊರೂರು ಮಿಲ್ಲು ಗೆಂಡೇಳಿ. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಇಲ್ಲಿ ನೋಡಿ, ಅಲ್ಲೇ 2 ನಾಯಿ ಬೇರೆ ಬಂದ್ಬಿಟ್ಟಿದ್ದಾವೆ. ಅಂತೂ ಫೈನಲಿ ಮಿಲ್ಲಿಗೆ ಬಂದು ಗಾಯ್ಸ್. ಬೆಳಗ್ಗೆ ಒಂದು ಟ್ರಿಪ್ ಬಂದಿದ್ದೆ, ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಅರ್ಜೆಂಟ್ ಇದ್ದೆ. ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಾನು ಅದೇ ಕ್ರೈನಲ್ಲಿ ಈಗ ಅನ್ಲೋಡ್ ಮಾಡ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಅವರೇ ರೈಟ್ರು. ಅಲ್ಲಿ ಮರ ಲೆಕ್ಕ ಮಾಡ್ತಾ ಇದ್ರಲ್ಲ, ಅವ್ರು ಆ ಕಡೆ ತಿರುಗಿದ್ದಾರೆ. ಆಮೇಲೆ ಫೇಸ್ ತೋರಿಸ್ತೀನಿ ಬಿಡಿ. ಬರೀ ಇಂಥದೇ. ನೋಡಿ ಗಾಯ್ಸ್, ಹೆಂಗಿದೆ ಮಿಲ್ಲು. ಸೊ ಫೈನಲಿ ಮಿಲ್ಲಿಗೆ ಬಂದು ರೀಚ್ ಆದವು. ಈಗ ಇನ್ನೇನು ಟ್ರೈನಲ್ಲಿ ಅನ್ಲೋಡ್ ಮಾಡ್ತಾರೆ. 2 minutes ಗಾಯ್ಸ್. ನೋಡಿ ಗಾಯ್ಸ್, ಗಾಡಿಯಲ್ಲಿ ನಿಲ್ಸಿದ್ದೀವಿ. ಇದರಲ್ಲಿ ಈಗ ಅನ್ಲೋಡ್ ಮಾಡಬೇಕು. ನಮ್ಮ ಆಪ್ರೇಟರ್ ಒಂಚೂರೆಲ್ಲ ಚಾ ಕುಡಿಯೋಕೆ ಹೋಗಾರೆ. ನನ್ನ ಮೇಲೆ ಹಣೆ ಇಟ್ಟು ನೋಡಿ ಗಾಯ್ಸ್, ಮರ ಎಲ್ಲ ಹೆಂಗ್ ಕಟಿಂಗ್ ಮಾಡ್ತಾವ್ರೆ, ಹೆಂಗ್ ಫಿನಿಶ್ ಕೊಡ್ತಾವ್ರೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನೋಡಿ ಗಾಯ್ಸ್, ನಾವು ಅಲ್ಲಿಂದ ತಂದಿದ್ದೆಲ್ಲ ತಂದಿದ್ದು ಲಿಟ್ಟಿ. ನೋಡಿ ಇಲ್ಲಿ ಇಡ್ತಾ ಇದ್ದಾರೆ. ನೋಡಿ ಗಾಯ್ಸ್, ಹೆಂಗ್ ಕಟಿಂಗ್ ಮಾಡ್ತಾವ್ರೆ. ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಲ್ಲ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ಕ್ಲೀನಾಗೆಲ್ಲ ಸೌರಿ. ನೋಡಿ ಮರ ತಂದಾಕ್ತೀವಿ. ನೋಡಿ ಎಲ್ಲ ಏನೇನೆಲ್ಲ ಮಾಡ್ತಾರೆ. ಯಾವ ಎಲ್ಲ ವೇಸ್ಟೇಜ್ ಏನಿಲ್ಲ ಗಾಯ್ಸ್, ಎಲ್ಲ ಯೂಸ್ ಮಾಡ್ತಾರೆ.
ನಿಮ್ಮ ಅಪ್ಪ ಕೊಡ್ತಾನೆ. ನೋಡಿ ಗಾಯ್ಸ್, ಅಲ್ಲಿ ನಮ್ಮ ಅಲ್ಲಿ ತೋಟದಲ್ಲಿ ಲೆಕ್ಕ ಮಾಡ್ತಿದ್ರಲ್ಲ ಗಾಯ್ಸ್, ನೋಡಿ ಗಾಯ್ಸ್, ಇವರೇ ಗಾಯ್ಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮೇಸ್ತ್ರಿ 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 ಬರೀ ಇಂಥದೇ. ನೋಡಿ ಗಾಯ್ಸ್, ನಮ್ಮ ರೈತರು ಏನೆಲ್ಲ ಕಾಮೆಂಟ್ ಮಾಡ್ತಾರೆ ನೋಡಿ ಗಾಯ್ಸ್. ನೋ ಕಾಮೆಂಟ್ಸ್. ಎಲ್ಲ ಪರಿಚಯ ಮಾಡ್ಕೊಡ್ತಿದ್ದಾರೆ. ಬಡ ಭಯ್ಯ, ಇದ್ಯಾವ್ದು ಹೊಸ ಪ್ರತಿಭೆ? ಹಾ ವೆಲ್ಡಿಂಗ್ ಮೇಸ್ತ್ರಿ. ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಡ್ರೈವರ್ ಮಾಮು. ಡ್ರೈವರ್, ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಂಡಕ್ಟರ್. ಓ ಕಂಡಕ್ಟರ್, ಕಟಿಂಗ್ ಕಂಡಕ್ಟರ್. ಡ್ರೈವರ್, ಅರ್ಜೆಂಟ್ ಡ್ರೈವರ್, ಕಂಡಕ್ಟರ್. ಹಾ ನೋಡಿ ಗಾಯ್ಸ್, ನಮ್ಮ ರೈತರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲರನ್ನು ಪರಿಚಯ ಮಾಡಿಕೊಡ್ತಿದ್ದಾರೆ. ಯಾರು? ವೆಸ್ಟ್ ಬೆಂಗಾಲ್ ಹೀರೋ. ಹೀರೋ ಅಲ್ಲಿ ಅಲಿ, ಸಯ್ಯದ್ ಅಲಿ. ಇವ್ರಿ ಬ್ರ್ಯಾಕಿಲ್ ಬಂದಿದ್ದಾರೆ. ಗಾಯ್ಸ್ ನೋಡಿ ಗಾಯ್ಸ್, ಅಂತೂ ಫೈನಲಿ ಟ್ರೈನ್ ಆಪ್ರೇಟರ್ ಎಲ್ಲ ಹೋಗಿದ್ರು ಪಾಪ. ನಾವು ಅರ್ಜೆಂಟ್ ಇತ್ತು, ಒಂಚೂರೆಲ್ಲ ಹೋಗ್ಬೇಕಿತ್ತು ಅಂದಿದ್ದಕ್ಕೆ ಪಾಪ ಬಂದರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ಮುಂದಕ್ಕ ಹತ್ತು ನೋಡಿ ಗಾಯ್ಸ್, ನಮ್ಮ ದೋಸ್ತ ಗಾಡಿ ಕಳಿಸ್ತಿದ್ದೀನಿ. ಲ್ಯಾಟ್ರಿ ಇರು ನೋಡಿ ಗಾಯ್ಸ್, ಅಂತೂ ಎತ್ತಿದ್ರು ಅರ್ಧ ಮುಕ್ಕಾಲು ನೋಡು. ಮುಂದೆ ಮುಂದೆ ನೋಡಿ ನಮ್ಮ ದೋಸ್ತ್, ನಮ್ಮ ಒಳ್ಳೆ ನೋಡಿ ಗಾಯ್ಸ್ ಹೆಂಗೆ ಎತ್ತಿದ್ರು ನೋಡಿ ಗಾಯ್ಸ್. ಈಗ ತಗೊಬಂದಿಲ್ಲ, ಹಾಕ್ತಾರೆ ನೋಡಿ. ಈಗ ಎಲ್ಲ ಕಟಿಂಗಿಗೆ ಹೋಗುತ್ತೆ ಡೈರೆಕ್ಟು. ಪಾಪ ಕೆಲವ್ರು ಅಂತಾರೆ ಗಾಯ್ಸ್, ಟ್ರೈನಲ್ಲಿ ಅನ್ಲೋಡ್ ಮಾಡಿದ್ರೆ ಗೂಟ ಎಲ್ಲ ಮುರಿತಾರೆ ಅಂತ. ಅಂದರೆ ನಾವು ನೋಡ್ದಂಗೆ ಇವರು ಸುಮಾರು ಸಲ ಅನ್ಲೋಡ್ ಮಾಡಿದ್ದಾರೆ, ಬಟ್ ಒಂದಿಸ್ಲು ಒಂದು ಗೂಟನೂ ಮುರಿದಿಲ್ಲ. ನನ್ನ ಮೇಲೆ ಹಣೆ ಇಟ್ಟು ನಮ್ಮ ಊಟಗಳು ಅಷ್ಟು ಚೆನ್ನಾಗಿಲ್ಲ ಗಾಯ್ಸ್. ನೋಡಿ ಎಲ್ಲ ಹೆಂಗಿದೆ, ಒಂದು ಸಿಲ್ವಾರ, ಒಂದು ಕಾಫಿ, ಸೀಬೆ ಎಲ್ಲ ಮಿಕ್ಸಲ್ಲಿದೆ ಅಷ್ಟೇ. ಆದ್ರೆ ಇವತ್ತು ತನಕ ಒಂದು ಮುರಿದಿಲ್ಲ ಗಾಯ್ಸ್ ಪಾಪ. ನೋಡಿ ಗಾಯ್ಸ್, ಇವರೇ ನಮ್ಮ ಆಪ್ರೇಟ್ರು, ನೋಡ್ಕೊಬಿಡಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೋಡಿ ಆಗ್ಲೇ ಹೇಳಿದ್ನಲ್ಲ, ಬಂದಾಗ ಇವರೇ ಅಲ್ಲಿ ಮುಖ ಕಾಣಿಸ್ತಿರ್ಲಿಲ್ಲ, ಈಗ ಕಾಣಿಸ್ತಾ ಇದೆ ನೋಡಿ. ನೋಡಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಗಾಯ್ಸ್. ಇವರೇ ಬಂದಿದ್ದು ಗಾಯ್ಸ್ ಆಗ್ಲೇ ಮರ ಲೆಕ್ಕ ಮಾಡಕ್ಕೆ. ಇವರು ಮತ್ತೆ ಆಗ್ಲೇ ಪರಿಚಯ ಮಾಡಿಸ್ಕೊಟ್ರಲ್ಲ ಎಲ್ಲಾರು. ಏನೇನ್ ನೋಡ್ಬೇಕು ಕಾಣ. ನೋಡಿ ಮುಕ್ಕಾಲು ಹಸಿ ಎತ್ತಿದ್ದಾರೆ, ಇನ್ನೊಂದು ಸ್ವಲ್ಪ ಒಂದು ಬಾಡಿ ಲೆವೆಲ್ ಇದೆ ಗಾಯ್ಸ್, ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್. ಇನ್ನೊಂದು ಸ್ವಲ್ಪ ಒಂದು ಬಾಡಿ ಲೆವೆಲ್ ಅಷ್ಟಿದೆ. ನೋಡಿ ಗಾಯ್ಸ್, ಲೋಡ್ ಜಾಸ್ತಿ ಆಗಿ ಗಾಡಿನೇ ಕ್ರೇನೇ ಹೋಗ್ತಾ ಇಲ್ಲ, ಮುಂದೆ ಒದಿತಾ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒತ್ಕಂತ ಇದೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾಣ ಅಂತ. ನಮ್ಮ ಟ್ರೈನ್ ಆಪರೇಟರ್ ಬಿಡ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇಳ್ಕೊರಿತಿತ್ತು ಹಂಗೆ ಸುಯ್ಯನಾಗಿ ಮೇಕ್ ಎತ್ಕೊಂಡು ಈಗ ಮತ್ತೆ ಮುಂದೆ ಬಿಟ್ಟಿದ್ದಾರೆ. ಏನೇನ್ ನೋಡ್ಬೇಕು ಅಂತೂ ಸುಮಾರು ಮುಂದೆ ಹೋಗಿದೆ ನೋಡಿ ಗಾಯ್ಸ್, ಹಂಗೆ ಹೆಂಗ್ ಹೋಗ್ತಾರೆ. ಗಾಡಿ ಅಂತೀವಿ, ಗಾಡಿದು ಭಾರಿ ಕಷ್ಟ. ಇದ್ಯಾವ್ದು ಹೊಸ ಪ್ರತಿಭೆ? ನೋಡಿ ಇವ್ರದ್ದು ಆರಾಮಾಗಿ ಒಳಗಡೆ ಕುತ್ಕೊಂಡು ಆಪ್ರೇಟರ್ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಇಲ್ಲಿ ಕುತ್ಕೊಂಡು. ಬಟ್ ಆದರೆ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಆಪ್ರೇಟಿಂಗ್ ಮಾಡೋದು ಅಂತ ಅವರಿಗೆ ಗೊತ್ತಿರುತ್ತೆ ಗಾಯ್ಸ್. ಸ್ವಲ್ಪ ಮಿಸ್ ಆದ್ರು ಗಾಯ್ಸ್, ಅವರು ಪ್ರಾಣಕ್ಕೆ ಅಪಾಯ ಅಷ್ಟೇ. ನೋಡಿ ಗಾಯ್ಸ್, ಎಲ್ಲಾರು ಚೂರು ಯಾಮಾರದ್ರು, ಅದು ಎಲ್ಲರೂ ಭಾಳ ಶೇಕ್ ಆಗಿ ವೆಯ್ಟ್ ಕೆಳಗಡೆಗೆ ಬಿದ್ದರೂ ಟ್ರೈನ್ ಪೂರ್ತಿ ಎದ್ಬಿಡುತ್ತೆ ಗಾಯ್ಸ್. ಎಲ್ಲರ ಲೈಫಲ್ಲೂ ಹೆಂಗೆ ಗಾಯ್ಸ್, ಗಾಡಿಗಳಂತೀವಿ, ಬಟ್ ಅವ್ರವ್ರ ಕಷ್ಟ, ಅವ್ರವ್ರ ಫ್ಯಾಮಿಲಿ ಅವ್ರವ್ರಿಗೆ ಗೊತ್ತಿರುತ್ತೆ ಗಾಯ್ಸ್. ನಾವು ಕೆಲವ್ರು ಅಂತೀವಿ ಅವ್ರದ್ದು ಹಂಗೆ ಲೈಫು ಹಿಂಗೆ ಲೈಫು, ಅವ್ರ ಗಾಡಿ ಇದೆ ಹೆಂಗೆ ಜೀವನ ಆಗುತ್ತೆ ಅಂತೀವಿ, ಬಟ್ ಎಲ್ಲರ ಲೈಫು ಒಂದೇ ಥರ ಇರಲ್ಲ ಗಾಯ್ಸ್. ಸೂಪರ್ ಅಲ್ಲ, ಬರೆಯಲ್ಲ.
ಗಾಯ್ಸ್ ಅಂತೂ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಬಟ್ ಮುಗಿಯೋ ಟೈಮಲ್ಲೇ ನೋಡಿ ಗಾಯ್ಸ್ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತಿದೆ. ಗಾಯ್ಸ್ ಮಳೆ ಬರ್ತಿದೆ. ಇನ್ನು ಪುಣ್ಯ ಗಾಯ್ಸ್ ನಮಗೆ ಬೆಳಗಿಂದ ಮಳೆ ಸಿಕ್ಕಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡೋಣ ಮನೆಗೆ ಹೋಗೋ ಟೈಮಲ್ಲಿ ಸಿಗಿಲ್ಲ ಅನ್ನೋ ಸಾಕು. ಬರೀ ಇಂಥದೇ ನೋಡಿ ಗಾಯ್ಸ್ ಬಾಹುಬಲಿ ಬಳಿ ಬಳಿ ರಾ ಬಳಿ ಸಾಹೋರೆ ಬಾಹುಬಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂತ ಗಾಯ್ಸ್ ಲಾಸ್ಟಿಗೆ ಖಾಲಿ ಮಾಡ್ಕೊಂಡು ಹೊರಟು ಗಾಯ್ಸ್ ಮನೆ ಕಡೆಗೆ. ನಮ್ಮ ಹೆಲ್ಪರಿಗೆ ಕೊಟ್ಟಿದ್ದೀವಿ ಗಾಡಿ. ಹೆಲ್ಪರ್ ಏನಿಲ್ಲ, ಅವರು ಡ್ರೈವರೇ. ಈಗ ಟಚ್ ಕೊಡ್ತಾ ಇದ್ದೀವಿ. ಡ್ರೈವಿಂಗ್ ಕೆಲಸ ಕಲೀಲಿ, ನಮ್ಮ ಹುಡುಗರು ಚೆನ್ನಾಗಿರಲಿ. ಬಟ್ ಆದರೆ ಇದೇ ಮಾಡಲಿ ಅಂತ ನಾವು ಹೇಳ್ತಿಲ್ಲ. ಮುಂದೆ ಓದ್ತಾ ಇದ್ದಾನೆ, ಚೆನ್ನಾಗಿ ಓದಲಿ. ಇದು ಆಕ್ಚುಲಿ ಚೆನ್ನಾಗಿದೆ. ಅಂದರೆ ನಮ್ಮ ಜೊತೆ ಹಿಂಗೆ ಬಂದಾಗ ಬರ್ತೀನಿ ಅಣ್ಣ ಅಂತಾನೆ, ಹಂಗಾಗಿ ಕರ್ಕ ಬರ್ತೀವಿ ಗಾಯ್ಸ್. ಫೈನಲಿ ಖಾಲಿ ಮಾಡ್ಕೊ ಹೊರಟು ಗಾಯ್ಸ್ ಅಷ್ಟೇ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.